ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ₹444 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು ₹444 ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್-ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹444 ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಯಾರೆಲ್ಲ ಸ್ಕಿನ್ ಕ್ಲಿನಿಕ್ ನ ಹುಡುಕ್ತಾ ಇದ್ರ, ಒಳ್ಳೆ ಕಡೆ ಕ್ಲಿನಿಕ್ ಟ್ರೀಟ್ಮೆಂಟ್ಸ್ ಬೇಕು ಅಂತ ಅಂದ್ರೆ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು. ಸೊ ನಮ್ಮ ಕ್ಲಿನಿಕ್ RR ನಗರದಲ್ಲಿದೆ. ಸೊ ಇಫ್ ಯು ಆರ್ ರಿಯಲಿ ವಾಂಟೆಡ್ ಟು ಗೆಟ್ ರಿಡ್ ಆಫ್ ಆಕ್ನಿ ಮಾರ್ಕ್ಸ್ ಅಥವಾ ಸನ್ ಟ್ಯಾನ್ ಆಗಿದೆ, ಸಣ್ಣಿಂದ ತುಂಬಾನೇ ಡ್ಯಾಮೇಜ್ ಆಗಿದೆ, ಅಲರ್ಜೀಸ್ ಇದೆ, ಪಿಗ್ಮೆಂಟೇಷನ್, ಬಂಗು, ಯಾವುದೇ ರೀತಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರಲಿ ಅಥವಾ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇರಲಿ, ಸೊ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು. ಸೊ ಯಾರೆಲ್ಲ ಯೂಟ್ಯೂಬ್ ಕಡೆಯಿಂದ ಬರ್ತೀರಾ ಸೊ ನೀವೆಲ್ಲರಿಗೂ 50% ಆಫರ್ ಇರುತ್ತೆ ಅಂತ ಹೇಳ್ತಾ, ಸೊ ನಮ್ಮ ಕ್ಲಿನಿಕ್ RR ನಗರದಲ್ಲಿದೆ. ಸೊ ಇಂಟ್ರೆಸ್ಟೆಡ್ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ನಿಮಗೆ ಲೊಕೇಶನ್ಸ್ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ದಟ್ ಈಸ್, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ, ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ ಅನ್ನೋ ಒಂದು ವಿಡಿಯೋನ ಮಾಡಿ ಅಂತ ಕೇಳಿದ್ದೀರಾ. ಸೊ ಈ ಒಂದು ವಿಡಿಯೋ ಟಾಪಿಕ್ ಬಗ್ಗೆ ತುಂಬಾ ಹಿಂದೆನೆ ವಿಡಿಯೋಸ್ ಮಾಡಿದೀನಿ, ಬಟ್ ಸ್ಟಿಲ್ ಕಮಿಂಗ್ ಡೇಸ್, ಇವಾಗ ಇಯರ್ ಎಂಡ್ ಆಗಿದೆ, ಸೊ ಎಂಡ್ ಆಗ್ತಾ ಇದೆ. ಸೊ ಇವಾಗ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗ್ ಆಗ್ಬೋದಾ, ಏನಾಗ್ಬೋದು ಮುಂದೆ, ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ, ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ, ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರಾ ಬರಲ್ವಾ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. So we have King of Pentacles, Knight of Pentacles, Tower ಇದೆ, Wheel of Fortune, Six of Swords and Moon ಕಾರ್ಡ್ ಇದೆ, ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ Three of Wands ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನೋಡಿ, ನಿಮ್ಗೋಸ್ಕರ ಒಳ್ಳೆ ಕಾರ್ಡ್ಸ್ ಬಂದಿದೆ ಅಂತಾನೆ ಹೇಳ್ತೀನಿ. ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ Two of Wands, ಮೂನ್ ಕಾರ್ಡ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ, ಟವರ್ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್, ಸಿಕ್ಸ್ ಆಫ್ ಸೋರ್ಡ್ಸ್ ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್. ಸೊ ಇಷ್ಟು ಕಾರ್ಡ್ಸ್ ನಿಮ್ಗೋಸ್ಕರ ಬಂದಿದೆ ಅಂತ ಹೇಳ್ತೀನಿ. ಸೊ ನೋಡಿ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ ಅಂದ್ರೆ ಖಂಡಿತವಾಗ್ಲೂ ನೀವು ವೇಟ್ ಮಾಡಬಹುದು. ಸೊ ಆಕ್ಚುಲಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ, ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಅವರು ಕೂಡ ಇದ್ದಾರೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ರೀಕನೆಕ್ಟ್ ವಿತ್ ಯು, ಕಮ್ಯುನಿಕೇಟ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಒಂದು ನ್ಯೂ ಬಿಗಿನಿಂಗ್ ಆಗುವಂತ ಖಂಡಿತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಇಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅನ್ನೋದಾದ್ರೆ, ಕಳೆದು ಹೋಗಿರುವಂತಹ ಬ್ಯಾಡ್ ಮೆಮೊರೀಸ್, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಬ್ಯಾಡ್ ಹರ್ಟ್ ಏನಾಗಿದೆ ನಿಮ್ಮಿಂದ ಅವರಿಗೆ ಅಥವಾ ಅವರಿಂದ ನಿಮಗೆ, ಅದು ಒಂದು ಕಹಿ ಘಟನೆಗಳನ್ನ ಯೋಚನೆ ಮಾಡ್ತಿದ್ದಾರೆ. ಸೊ ಮೂನ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರು ನಿಮ್ಗೆ ತುಂಬಾನೇ ಡೀಪ್ ಆಗಿ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ತುಂಬಾನೇ ನಿಮ್ಮನ್ನ ಕೇರ್ಲೆಸ್ ಮಾಡಿ, ತುಂಬಾನೇ ಮೇ ಬಿ ಅವರು ತುಂಬಾನೇ ನಿಮ್ಮನ್ನ ಕೆಟ್ಟದಾಗಿ ನಡ್ಸ್ಕೊಂಡಿರ್ಬೋದು, ಅವಮಾನ ಮಾಡಿರ್ಬೋದು, ಅಥವಾ ಅನುಮಾನ ಪಟ್ಟು ನಿಮ್ಮ ಮೇಲೆ ತುಂಬಾನೇ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿರ್ಬೋದು. ಇದ್ರ ಬಗ್ಗೆ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಆಗಿರುವಂತಹ ಕಹಿ ಘಟನೆಗಳನ್ನ ಯೋಚನೆ ಮಾಡ್ತಾ ನಿಮ್ಮ ಅಲ್ಲಿ ಏನು ತಪ್ಪಿಲ್ಲ, ಅವ್ರದೇ ತಪ್ಪ ಆಗಿತ್ತು, ಸೊ ಆ ತಪ್ಪುಗಳನ್ನ ನಿಮ್ಮ ಮೇಲೆ ಹೇಳಿ ಖಂಡಿತವಾಗ್ಲೂ ನಿಮ್ಗೆ ತುಂಬಾನೇ ನೋವು ಆಗಿದೆ ಈ ಒಂದು ವ್ಯಕ್ತಿಯ ವರ್ತನೆಯಿಂದ ಅನ್ನೋದು ಇವರಿಗೆ ತುಂಬಾನೇ ರಿಯಲೈಸ್ ಆಗ್ತಾ ಇದೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಅದಕ್ಕೆ ಹೇಳೋದು, ಏನು ತಿಳ್ಕೊಳ್ದೆ ಮಾತಾಡಬಾರ್ದು ಅಥವಾ ಯಾರಿಗೂ ಕೂಡ ಸುಮ್ನೆ ಹರ್ಟ್ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತ ಹೇಳೋದು ಇದಕ್ಕೆ. ಬಿಕಾಸ್ ಕರ್ಮ ಇಸ್ ಡೆಫಿನೆಟ್ಲಿ ಅ ಬೂಮರಂಗ್. ಸೊ ಕರ್ಮ ಸಿಕ್ಕೇ ಸಿಗುತ್ತೆ. ಯಾವ್ದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು ಯಾವ್ದೋ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಿರೋದು, ನೀವು ಯಾವ್ದೋ ಒಂದು ವ್ಯಕ್ತಿನ ಬಿಟ್ಟು ಹೋಗ್ತೀರಾ,
ಬಟ್ ಅವ್ರು ಹಾಕುವಂತ ಪ್ರತಿ ಕಣ್ಣೀರಿಗೂ ನೀವು ಈ ಒಂದು ಜನ್ಮದಲ್ಲಿ ಅದನ್ನ ತೀರಿಸಲೇಬೇಕು. ಆ ಕಣ್ಣೀರಿನ ಶಾಪ ಎಷ್ಟು ವರ್ಷ ತಗೊಳುತ್ತೆ, ಅಥವಾ ಇಡೀ ವರ್ಷ ತಗೋಬಹುದು, ಅಥವಾ ಇಡೀ ಜೀವಮಾನ ತಗೋಬಹುದು. ಸೊ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ನೀವು ಹರ್ಟ್ ಮಾಡ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಿಮ್ಮನ್ನ ತುಂಬಾನೇ ನೋವು ಮಾಡಿದರೆ, ತುಂಬಾ ಹರ್ಟ್ ಮಾಡಿದರೆ, ತುಂಬಾ ಗ್ರಾಂಡೆಡ್ ಆಗಿ ತಗೊಂಡಿದ್ದಾರೆ, ಕೇರ್ಲೆಸ್ ಮಾಡಿದ್ದಾರೆ. ನಿಮ್ಮ ಜೊತೆಗಿದ್ದಾಗ ನಿಮ್ಗೆ ಯಾವುದೇ ರೀತಿ ಪ್ರೀತಿ, ಯಾವುದೇ ರೀತಿ ಕೇರ್ ಏನು ಮಾಡಿಲ್ಲ. ಸೊ ಪ್ರತಿಯೊಂದು ಸತಿನೂ ಕೂಡ ನೀವೇ ಅವ್ರಿಗೆ ಹೆಲ್ಪ್ ಮಾಡಿದ್ರಾ, ಸಪೋರ್ಟ್ ಮಾಡಿದ್ರಾ, ಮೋಟಿವೇಟ್ ಮಾಡಿದ್ರಾ, ಲವ್ ಮಾಡಿದ್ರಾ, ಕೇರ್ ಮಾಡಿದ್ರಾ, ಎಲ್ಲಾನು ಕೂಡ ನೀವು ಮಾಡಿದ್ರ. ಬಟ್ ಈ ಒಂದು ಕನೆಕ್ಷನ್ ಅಲ್ಲಿ ಇವ್ರು ಏನು ಮಾಡಿಲ್ಲ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ನಾಚಿಕೆ ಆಗ್ತಾ ಇದೆ. ಸೊ ಎಷ್ಟು ಒಂದು ಒಳ್ಳೆ ವ್ಯಕ್ತಿನ ನಾನು ಬಿಟ್ಟು ಬೇರೆ ಒಬ್ಬ ವ್ಯಕ್ತಿ ಹಿಂದೆ ಹೋದೆ, ಬಟ್ ಅವರಿಂದ ನನ್ಗೆ ಏನಾಗಿದೆ, ಇವಾಗ ಇವರಿಂದ ಅಟ್ಲೀಸ್ಟ್ ಅವ್ರು ನನ್ನ ಕ್ಷಮಿಸ್ತಾರ, ಅಥವಾ ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತಾನೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ಕೂಡ ಹೇಳ್ಬೋದು. ಸೊ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರತಿಯೊಂದು ಕಹಿ ಘಟನೆಗಳಿಂದ ನಿಮಗೆ ಏನು ಬೇಜಾರಾಗಿದೆ ಅದೆಲ್ಲದಕ್ಕೂ ಸಾರಿ ಕೇಳಿ, ಕ್ಷಮೆನ ಕೇಳಿ, ಫರ್ಗಿವ್ನೆಸ್ ನ ನೀವು ಕೊಟ್ರೆ ಖಂಡಿತವಾಗ್ಲೂ ಒಂದು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆಗಳು ನಿಮ್ಮ ಕನೆಕ್ಷನ್ ಅಲ್ಲಿ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ. ಇವ್ರ ಜೊತೆಗೆ ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನೋಡಿ, ಇಟ್ಸ್ ಅ ಸೈಕಲ್. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದೇ ಆಗಬೇಕು, ಇದೇ ನಡಿಬೇಕು ಅನ್ನೋದು ಡೆಸ್ಟಿನೀಸ್ ಪ್ಲಾನ್ಡ್. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ, ಅವರಿಂದ ನಿಮ್ಗೆ ಹರ್ಟ್ ಆಗಿದೆ, ಆ ಹರ್ಟ್ ಇಂದ ನೀವು ನೊಂದ್ಬೇಕಾಗಿತ್ತು, ಅವ್ರಿಗೆ ಅದು ರಿಯಲೈಸ್ ಆಗ್ಬೇಕಾಗಿತ್ತು. ಇದೆಲ್ಲ ಒಂದೊಂದು ಸೈಕಲ್. ಈ ಒಂದು ಸೈಕಲ್ ಪ್ರಕಾರನೇ ನಿಮ್ಮ ಜೀವನದಲ್ಲಿ ಪ್ರತಿಯೊಂದೂ ಕೂಡ ಆಗಿದೆ. ಸೊ ಹಾಗಾಗಿ ನಾನೇನ್ ಹೇಳ್ಬೋದು ಅಂತಂದ್ರೆ, ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ. ಎಲ್ಲೂ ಹೋಗಕ್ಕಾಗಲ್ಲ, ಯಾರು ಎಲ್ಲೂ ಏನು ಮಾಡೋದಿಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ದ ಸೈಕಲ್. ಸೊ ಭೂಮಿ ಗುಂಡಿಗಿದೆ. ಸೊ ಪ್ರತಿಯೊಬ್ಬ ಮನ್ಸ್ ಏನ್ ನೋವು ಮಾಡಿದಾರೆ ಅದೆಲ್ಲಾನು ಕೂಡ ತಿರುಗಿ ಅವ್ರು ಇಲ್ಲೇ ವಾಪಸ್ ಬರ್ಬೇಕು. ಅವರಿಂದ ನಿಮಗೆ ಫರ್ಗಿವ್ನೆಸ್, ಅಥವಾ ನೀವು ಅವ್ರಿಗೆ ಫರ್ಗಿವ್ನೆಸ್ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಫರ್ಗಿವ್ನೆಸ್ ನ ಮಾಡಬಹುದು. ಸೊ ಇಲ್ಲಿ ಒಂದ್ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ಜೊತೆಗಿದ್ದಾಗ ನಿಮ್ಗೆ ಯಾವ್ದೇ ರೀತಿ ನೋಡ್ಕೊಂಡಿಲ್ಲ, ಅವ್ರಿಗೆ ಅದು ರಿಯಲೈಸ್ ಆಗಿದೆ, ಡೀಪ್ ಆಗಿ ಅವ್ರಿಗೆ ಅನಿಸ್ತಾ ಇದೆ, ಇವಾಗ ನಾನೇನಾದ್ರೂ ಅಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಿದ್ರೆ ಪ್ರಾಬಬ್ಲಿ ಇವತ್ತು ನಾನು ಹೋಗಿ ಅವ್ರ ಜೊತೆಗೆ ಮಾತಾಡೋದಕ್ಕಾದ್ರೂ ನನಗೊಂದು ಮುಖ ಇರ್ತಾ ಇತ್ತು. ಬಟ್ ಇವಾಗ ಅವ್ರಿಗೆ ಬರೋದಕ್ಕೂ ನಿಮ್ಮ ಹತ್ರ ನಾಚಿಕೆ ಆಗ್ತದೆ. ಬಿಕಾಸ್ ಅವ್ರು ಮಾಡಿರುವಂತ ವರ್ತನೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅವ್ರಿಗೆ ಅನಿಸ್ತಾ ಇದೆ ನಾನು ಮಾಡಿದ್ದು ತಪ್ಪನ್ನ ಅವ್ರಿಗೆ ಒಪ್ಕೊಂಡಿದ್ದಾರೆ. ಸೊ ಕರ್ಮ ಅವ್ರಿಗೆ ಸಿಕ್ಕಿದೆ, ಪಶ್ಚಾತ್ತಾಪ ಆಗಿದೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ, ರಿಗ್ರೆಟ್ ಆಗಿದೆ, ಗಿಲ್ಟ್ ಆಗಿದೆ. ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ನೊಂದಿದ್ದಾರೆ, ಬೆಂದಿದ್ದಾರೆ. ಪ್ರತಿಯೊಂದನ್ನು ಕೂಡ ಅವ್ರಿಗೆ ಕರ್ಮ ಅವ್ರಿಗೆ ಸಿಕ್ಕಿದೆ. ಸೊ ಕರ್ಮ ಇನ್ನು ಮುಗ್ದಿಲ್ಲ. ನೀವು ಫರ್ಗಿವ್ ಮಾಡೋವರೆಗೂ ಈ ಒಂದು ವ್ಯಕ್ತಿಯ ಕಾರ್ಮಿಕ್ ಸೈಕಲ್ ಓಡ್ತಾನೆ ಇರುತ್ತೆ ಅವರ ಜೀವನದಲ್ಲಿ. ನಿಮ್ಗೆ ಏನಾದ್ರೂ ಆ ಒಂದು ವ್ಯಕ್ತಿನ ಫರ್ಗಿವ್ ಮಾಡ್ಬೇಕು, ಕ್ಷಮಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಫರ್ಗಿವ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಟವರ್ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮಿಬ್ಬರ ಮಧ್ಯ ಮೂಡಿರುವಂತಹ ಸಪರೇಷನ್ ಇದಾಗಿರುತ್ತೆ. ಅಂದ್ರೆ ಈ ಒಂದು ವ್ಯಕ್ತಿ ಏನು ಪ್ಲಾನ್ ಮಾಡಿಲ್ಲ, ನಿಮ್ಮನ್ನ ಬಿಡಬೇಕು, ಇಷ್ಟು ವರ್ಷ ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ನಿಮ್ಮನ್ನ ಈ ಒಂದು ಸಿಚುಯೇಷನ್ ಅಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಯಾವುದೇ ರೀತಿ ಪ್ಲಾನ್ ಮಾಡಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಜೀವನದಲ್ಲಿ ಆಗಿರುವಂತಹ ಅಟ್ರಾಕ್ಷನ್ಗೆ ಅಥವಾ ಸಮಥಿಂಗ್ ಅವ್ರು ಬೇರೆಯವ್ರಿಗೋಸ್ಕರನೇ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅದೆಲ್ಲಾನು ಕೂಡ ನಿಮ್ಗೆ ಗೊತ್ತಿದೆ. ಸೊ ಎಲ್ಲಾನು ಗೊತ್ತಿದ್ರೂ ಕೂಡ ಯು ಆರ್ ಡೆಫಿನೆಟ್ಲಿ ಬೀನ್ ಫಾರ್ ದಿಸ್ ಪರ್ಸನ್ ಅಂತ ಅಂದ್ರೆ ದಿಸ್ ಇಸ್ ಯೋರ್ ಲವ್ ತೋರಿಸುತ್ತೆ. ನೀವು ಅವ್ರನ್ನ ಎಷ್ಟು ಇಷ್ಟಪಟ್ಟಿದ್ದೀರಾ, ಎಷ್ಟು ಕೇರ್ ಮಾಡಿದ್ದೀರಾ, ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಜೊತೆಗಿದ್ದೀರಾ ಎಲ್ಲಾನು ಕೂಡ ತೋರಿಸುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಕೆಲವೊಂದ್ಸತಿ ಒಬ್ಬ ಮನುಷ್ಯ ಚೇಂಜ್ ಆಗ್ತಾನೆ, ಇದೇ ರೀತಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಪ್ರತಿಯೊಂದು ಸೈಕಲ್ ಅಲ್ಲೂ ಕೂಡ ನಾವು ಜೀವಿಸ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ವ್ಯಕ್ತಿ, ತುಂಬಾನೇ ಜೆನ್ಯೂನ್ ಆಗಿರುವಂತ ವ್ಯಕ್ತಿ. ಯಾವುದೇ ರೀತಿ ನೀವು ಯಾರಿಗೂ ಏನು ಮೋಸ ಮಾಡಿಲ್ಲ. ಸೊ ಡೆಫಿನೆಟ್ಲಿ ಆ ಕರ್ಮ, ಆ ಒಂದು ಒಳ್ಳೆ ಕರ್ಮ ನಿಮ್ಮನ್ನ ಎಲ್ಲೂ ಬಿಡೋದಿಲ್ಲ. ಇಟ್ ವಿಲ್ ಫಾಲೋ ಯು ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ದ ಫ್ಯಾಮಿಲಿ. ಅಂದ್ರೆ ನಿಮ್ ಜೊತೆಗೆ ರಿಕನ್ಸಿಲೇಷನ್ ಆಗಿ ಫ್ಯಾಮಿಲಿನ ಸ್ಟಾರ್ಟ್ ಮಾಡಕ್ಕೆ ನಂಗೆ ಏನಾದ್ರೂ ಅವಕಾಶ ಸಿಗತ್ತಾ ಅನ್ನೋದೆಲ್ಲಾನು ಯೋಚನೆ ಮಾಡ್ತಿದ್ರೆ. ಸೊ ಸ್ಟಿಲ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಇನ್ ಎಮೋಷನಲ್ ವೇ. ಸೊ ಇವ್ರಿಗೆ ತುಂಬಾ ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಇದೆ, ಬಟ್ ಅದನ್ನ ಹೊರಗಾಕಕ್ ಆಗ್ತಾ ಇಲ್ಲ. ಆಪರ್ಚುನಿಟಿ ಬೇಕು, ಅವಕಾಶ ಬೇಕು. ನಮ್ಗೊಂದು ಅವಕಾಶ ದೇವ್ರಿಗೆ ಕಲ್ಪಿಸ್ಕೊಟ್ರೆ ಖಂಡಿತವಾಗ್ಲೂ ಇವ್ರನ್ನ ಹೋಗಿ ಮೀಟ್ ಮಾಡಿ ಮಾತಾಡಿ ಇವರ ರಿಲೇಶನ್ಶಿಪ್ ನ ಸರಿಪಡಿಸ್ಕೊಂಡು ಇವ್ರ ಜೊತೆಗೆ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಇವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ. ಆ ಎಮೋಷನಲ್ ಬಾಂಡಿಂಗ್ ಮುಂಚೆನೂ ಇತ್ತು, ಈಗಲೂ ಕೂಡ ಇದೆ, ಅದು ಮುಂದೆ ಕೂಡ ಇರುತ್ತೆ. ಸೊ ಯಾವುದೇ ಒಂದು ಪ್ರೀತಿ, ಲವ್ ಏನೇ ತಗೊಳ್ಳಿ, ಆ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗೋದೇ ಬಿಟ್ರೆ ಅವ್ರ ಜೊತೆಗೆ ಅಥವಾ ನೀವೇನ್ ಕಳೆದಿರ್ತೀರ ಆ ಮೆಮೊರೀಸ್, ಅದರಿಂದ ಯಾರು ಕೂಡ ದೂರ ಆಚೆ ಬರಕ್ಕಾಗಲ್ಲ ಅಥವಾ ದೂರ ಮಾಡ್ಕೊಂಡು ಬದುಕಕ್ಕಾಗಲ್ಲ. ಅದೆಲ್ಲ ನಾನು ಮರ್ತ್ಬಿಟ್ಟಿದೀನಿ ಅಂತ ಹೇಳೋದು ಈಸಿ.
ಬಟ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಂಡ್ 6 of swords ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಮಿಕ್ ಸೈಕಲ್ ಎಂಡ್ ಆಗಿ ಒಳ್ಳೆ ದಿನಗಳು ಪ್ರಾರಂಭ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಇರುವಂತಹ ಎಲ್ಲಾ ಫಿಯರ್, ನೆಗೆಟಿವಿಟಿ, ಓವರ್ ಥಿಂಕಿಂಗ್ ಎಲ್ಲ ಲೆಟ್ ಗೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನ ಸುಂದರವಾಗಿ ಆಗ್ತಾ ಇದೆ. ಅವಕಾಶಗಳು ಸಿಗ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಪ್ರತಿಯೊಂದನ್ನು ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಗಾಡ್ ಇಸ್ ಗಿವಿಂಗ್ ಅ ಸಿಗ್ನಲ್ ಇನ್ ಯೋರ್ ಡ್ರೀಮ್ಸ್ ಆಗಿರ್ಬೋದು, ಅಥವಾ ಬೇರೆಯವರಿಂದ ಸಜೆಷನ್ ಸಿಗುವಂತ ಮೂಲಕ ಆಗಿರ್ಬೋದು. ದೇವರು ನಿಮ್ಗೆ ಏನೋ ಒಂದು ಸಂದೇಶ ಕೊಡ್ತಿದ್ದಾರೆ ಅಬೌಟ್ ದಿಸ್ ಕನೆಕ್ಷನ್. ಸೊ ವೇಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೀಟ್ ಮಾಡ್ತಾರೆ, ರಿಕನ್ಸಿಲೇಷನ್ ಆಗುತ್ತೆ. ಸೊ ಯಾವಾಗ ಆಗುತ್ತೆ ಇದೆಲ್ಲ, ಯಾವಾಗ ನಮ್ಮಿಬ್ರ ಮಧ್ಯ ಇರುವಂತಹ ಅಡ್ಡಗೋಡೆ ದೂರ ಆಗುತ್ತೆ ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ 3 to 4 months ಅಥವಾ 3 to 4 weeks ಒಳಗಡೆ ದಿಸ್ ಪರ್ಸನ್ ಇಸ್ ಕಮ್ ಬ್ಯಾಕ್ ಟು ಯು. ಅಂಡ್ ಖಂಡಿತವಾಗ್ಲೂ ನಿಮ್ ಲೈಫ್ ಅಲ್ಲಿ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾ, God bless you guys.